ನನ್ನೆಲ್ಲ ಪ್ರೀತಿಯ ರಾಯರ ಕುಟುಂಬದವರಿಗೆ ನಿಮ್ಮ ಪ್ರೀತಿಯ ರಾಯರ ಆಶೀರ್ವಾದ ಕನ್ನಡ ವ್ಲಾಗ್ಸ್ಗೆ ಪ್ರೀತಿಯ ತುಂಬ ಹೃದಯದ ಸ್ವಾಗತ ಸ್ನೇಹಿತರೆ. ನಾನು ಇಂದಿನ ಒಂದು ವಿಡಿಯೋದಲ್ಲಿ ಗೋಕರ್ಣದ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ಇವತ್ತಿನ ಒಂದು ಕಂಪ್ಲೀಟ್ ಆಗಿರುವಂಥ ವಿಡಿಯೋ ಗೋಕರ್ಣದ ಬಗ್ಗೆ ಆಗಿರುತ್ತೆ. ಹಾಗೆ ಮಧ್ಯದಲ್ಲಿ ನಾವು ರಾಯರಿಗೆ ಹೋಗಿ ಒಂದು ಸಂಕಲ್ಪ ಸೇವೆ ಮಾಡುವಂಥ ಕ್ಲಿಪ್ಪಿಂಗ್ ಸಹ ಹಾಕಿದ್ದೀನಿ. ಸೊ ಎಂಡ್ವರೆಗೂ ನೋಡಿದಾಗ ಮಾತ್ರ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ಹಾಗಿದ್ರೆ ಗೋಕರ್ಣ ಅಂತ ಅಂದಾಗ ನಮಗೆ ನೆನಪಾಗೋದು ಮೊದಲಿಗೆ ಫಸ್ಟಾಗಿ ಬೀಚ್. ಇದು ಇನ್ನೊಂದು ಸೂಚನೆ ಏನಂದರೆ, ಇದು ಯಾವುದೇ ರೀತಿಯ ಅಡಳಿಸಿಗೆ ಸೀಮಿತವಾಗಿರುವಂಥ ಒಂದು ವಿಡಿಯೋ ಮಾಡಿಲ್ಲ ನಾನು. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ಹಾಗೆ ಇನ್ನೂ ಒಂದು ಮುಂದಿನ ಒಂದು ವಿಡಿಯೋ ನಿಮಗೆ ಬರಬೇಕು ಅಂತಂದರೆ ಅಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ದಯವಿಟ್ಟು ಪ್ರೆಸ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಗೋಕರ್ಣ ಅಂದಿದ ತಕ್ಷಣ ನಮಗೆ ಮೊದಲು ನೆನಪಾಗೋದು ಅಂದರೆ ಬೀಚ್ ಸ್ನೇಹಿತರೆ, ಮಹಾಬಲೇಶ್ವರ ಸ್ವಾಮಿ ದೇವಸ್ಥಾನ. ಹಾಗೆ ಗೋಕರ್ಣ ಅನ್ನೋದು ಒಂದು ಐತಿಹಾಸಿಕ ಪ್ರಕಾರ ನಾವು ನೋಡೋದಾದರೆ ಅದು ಕರ್ಣ ಅಂದರೆ ಕಿವಿ ಅಂತ ಹೇಳ್ತಾರೆ. ಕರ್ಣದಲ್ಲಿರುವಂಥ ಒಂದು ಲಿಂಗವನ್ನು ನಾವು ಗೋಕರ್ಣ ಅಂದರೆ ಗೋಕರ್ಣ ಕ್ಷೇತ್ರವು ಕರ್ಣಾಕಾರವಾಗಿದೆ, ಹಾಗಾಗಿ ಅದಕ್ಕೆ ಗೋಕರ್ಣ ಅನ್ನೋ ಒಂದು ಹೆಸರು ಬಂತು. ಅಂದರೆ ಹಸುವಿನ ಕಿವಿ ಆಕಾರದಂತಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಹಾಗಿರಬೇಕಾದ್ರೆ ಇದೊಂದು ಪುರಾತನವಾದಂಥ ಐತಿಹಾಸಿಕ ಸ್ಥಳನೇ ಹೌದು. ಹಾಗಿದ್ದಾಗ ನಾವು ಬೀಚ್ಗೆ ಹೋಗಿ ತುಂಬ ಎಂಜಾಯ್ಮೆಂಟ್ ಮಾಡೋದಾಗಿರ್ಬೋದು, ಹಾಗೆ ಅಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು. ತುಂಬ ಮಕ್ಕಳನ್ನ ಕರ್ಕೊಂಡು ಹೋದಾಗಂತೂ ನಾವು ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಸೊ ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಒಬ್ಬೊಬ್ಬರನ್ನೇ ಬಿಟ್ಟು ನೀವು ಹೋಗಿ ಬೀಚಲ್ಲಿ ಆಡಬೇಡಿ. ಸೊ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂದ್ಬಿಟ್ಟು ನೀವು ಹೋಗಿ ಬೀಚಲ್ಲಿ ಮಕ್ಕಳನ್ನ ಒಂದು ಕಡೆ ಬಿಟ್ಟು ನೀವು ಒಂದು ಕಡೆ ಎಂಜಾಯ್ ಮಾಡ್ತಾಯಿದ್ರೆ ಆವಾಗ ಏನಾಗುತ್ತೆ ಅಂದರೆ ಅವಘಡಗಳು ಇದಾಗುತ್ತೆ. ಸೊ ಫ್ಯಾಮಿಲಿ ಜೊತೆ ಹೋದಾಗ ನಮಗೆ ಜಾಯ್ ಆಫ್ ಲವ್ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಸ್ನೇಹಿತರೆ. ಹಾಗೆ ಒಂದು ವೇವ್ ಬಂದಾಗ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ, ಸಮುದ್ರನ ನಾವು ನೋಡೋದಂದ್ರೇ ಅದು ನಮ್ಮ ಕಣ್ಣು ಎಲ್ಲಿವರೆಗೂ ಹೋಗುತ್ತೆ ಅಷ್ಟು ದೂರಕ್ಕೆ ನಮಗೆ ಬರೀ ನೀರೇ ಕಾಣುತ್ತೆ. ಒಂದು ಸ್ಪೇಷಿಯಸ್ ಆಗಿರೋವಂಥ ಒಂದು ಅಲೆಗಳ ಶಬ್ದ ಆಗಿರ್ಬೋದು, ಅದು ನೇಚರ್ ಕೊಟ್ಟಿರೋವಂಥದ್ದು. ಸೊ ಅದು ಅಲೆಗಳ ಶಬ್ದ ಆಗಿರ್ಬೋದು, ಮತ್ತು ಅಲ್ಲಿ ಬೀಸೋವಂಥ ಗಾಳಿ ಆಗಿರ್ಬೋದು, ಆ ಒಂದು ವಾತಾವರಣ ಆಗಿರ್ಬೋದು, ಇದು ಯಾವುದೇ ರೀತಿಯಾದಂಥ ಒಂದು ಕೃತಕವಾಗಿರಲ್ಲ. ಸೊ ನಮಗೆ ಎಷ್ಟೇ ಒಂದು ಸ್ಟ್ರೆಸ್ ಇದ್ದರೂ ಕೂಡ ಅದು ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು ಸ್ನೇಹಿತರೆ. ಹಾಗೆ ತುಂಬ ಖುಷಿ ಆಗುತ್ತೆ ಫ್ಯಾಮಿಲಿಯೊಟ್ಟಿಗೆ ಹೋಗಿ ನಾವು ಏನೆಲ್ಲ ಒಂದು ಅಲ್ಲಿ ಪೂಜಾ ಕೈಂಕರ್ಯಗಳೆಲ್ಲ ಮುಗಿದಾದಮೇಲೆ ನಮಗೆ ಇದ್ದಂತಹ ಸಮಯದಲ್ಲಿ ನಾವು ಮಕ್ಕಳ ಜೊತೆಗೆ ಬಂದು ಈ ಒಂದು ಎಂಜಾಯ್ಮೆಂಟನ್ನ ನಾವು ಫೀಲ್ ಮಾಡಬೇಕು ಅಂದ್ಕೊಂಡು ಫ್ಯಾಮಿಲಿಯೊಟ್ಟಿಗೆ ಬಂದಿದ್ವಿ. ಸೊ ಹಾಗಾಗಿ ಮಕ್ಕಳನ್ನ ಸ್ವಲ್ಪ ದೂರ ಇಟ್ಕೊಂಡು ಆಟ ಆಡೋದಕ್ಕೂ ಕೂಡ ತುಂಬ ಅಂದರೆ ಮಕ್ಕಳನ್ನ ವೇವ್ ಹತ್ರ ಬಿಡಬೇಡಿ, ದಯವಿಟ್ಟು ಸ್ವಲ್ಪ ದೂರ ಉಳಿಸ್ಕೊಳ್ಳಿ. ಹಾಗೆ ಇವತ್ತಿನ ಒಂದು ವಿಡಿಯೋ ಕೂಡ ಕಂಪ್ಲೀಟ್ ಆಗಿರುತ್ತೆ. ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇಲ್ಲ, ನೀವು ನೋಡ್ಬೋದು. ಥರೋಲಿ ಎಂಜಾಯ್ ಮಾಡಿರೋಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಅಲ್ಲಿ ನನ್ನ ಮಗ ಕೂಡ ವೇವ್ ಜೊತೆಗೆ ಆಟ ಆಡ್ಕೊಂಡಿದ್ದ. ನಮ್ಮ ಮನೆಯವರು ಮತ್ತು ಮುಂದಕ್ಕೆ ಸ್ವಲ್ಪ ಹೋಗಿದ್ರು. ನನ್ನ ಮಗಳನ್ನ ಕೈಗೆ ಇಟ್ಕೊಂಡಿದ್ದೆ, ನನ್ನ ಮಗಳನ್ನಂತೂ ಬಿಟ್ಟೇ ಇಲ್ಲ. ಹಾಗೆ ಈ ರೀತಿ ಒಂದು ಇಯರ್ ಎಂಡ್ ಅಂದರೆ ನಮಗೆ ಒಂದು ಬೇಸಿಗೆ ಟೈಮಲ್ಲಾಗಿರ್ಬೋದು ಅಥವಾ ಮಕ್ಕಳಿಗೆ ರಜಾ ಬರೋ ಟೈಮಲ್ಲಿ ನನಗೆ ಕೇಳಿದ್ರೆ ಒಂದು ಸಮ್ಮರಲ್ಲಿ ಹೋದರೆ ಬೆಟರ್ ಅಂತ ಅನಿಸುತ್ತೆ. ವೇವ್ ಜೊತೆ ಆಟ ಆಡೋದಾಗಿರ್ಬೋದು. ಮಳೆಗಾಲದಲ್ಲಿ ಅಂದರೆ ಮರಳಲ್ಲಿ ನಡ್ಕೊಂಡು ಹೋಗೋ ಅಷ್ಟರಲ್ಲಿ ಕಜಾಬಿಜೆ ಅಂತ ಅನಿಸ್ತಾ ಇರುತ್ತೆ. ಬೇಸಿಗೆ ಕಾಲು ಇಟ್ಸ್ ಎ ಪರ್ಫೆಕ್ಟ್ ಅಂತ ನನಗೆ ಅನಿಸುತ್ತೆ ಸ್ನೇಹಿತರೆ. ನಿಮಗೇನು ಅನಿಸುತ್ತೆ? ನೀವು ಯಾವುದೆಲ್ಲ ಒಂದು ವೆಕೇಷನ್ಗೆ ಹೋಗಿ ಎಂಜಾಯ್ಮೆಂಟ್ ಮಾಡಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಹಾಗೆ ರಾಯರ ಒಂದು ಚಾನಲ್ ಆಗಿರೋದ್ರಿಂದ ರಾಯರ ಆಶೀರ್ವಾದ ಇರೋವಂಥ ಒಂದು ಚಾನಲ್ ಇದಾಗಿದೆ. ಕಾರಣ ನಿಮಗೆ ಗೊತ್ತು, ಸಾಕಷ್ಟು ಜನ ನಮ್ಮ ರೀತಿಯಲ್ಲೇ ಅವ್ರದ್ದೇ ಆದಂಥ ಸಮಸ್ಯೆಗಳಿರ್ತಾರೆ. ಅದರಿಂದ ಹೊರಗಡೆ ಬರೋಕ್ಕಾಗ್ದೇ ತುಂಬ ಸಫರ್ ಮಾಡ್ತಾ ಇರ್ತಾರೆ. ಅದರಲ್ಲಿ ರಾಯರು ಅನ್ನೋ ಒಂದು ಯಾರೆಲ್ಲೋ ಕೇಳ್ಪಟ್ಟಿದ್ದೆ ನಾನು. ಎಲ್ಲ ಒಂದು ಮೆಡಿಸಿನ್ಸ್ಗೆ ಸೈಡ್ ಎಫೆಕ್ಟ್ ಇದೆ, ರಾಯರು ಅನ್ನೋ ಒಂದು ಮೆಡಿಸಿನ್ಸ್ಗೆ ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ ಇಲ್ಲ ಅಂತ ಹೇಳಿದ್ರು. ನಾನು ಕೂಡ ಸೇವೆ ಮಾಡಿ ಬಂದೆ.
ಗೋಕರ್ಣಕ್ಕೆ ಹೋಗಿ ನೆಕ್ಸ್ಟು ಮತ್ತೆ ನಾನು ಮಂತ್ರಾಲಯಕ್ಕೆ ಹೋದೆ. ಮತ್ತೆ ಮಂತ್ರಾಲಯಕ್ಕೆ ರಾಯರೇ ಕರೆಸ್ಕೊಂಡ್ರು. 3 ದಿನ ಸೇವೆ ಮಾಡಿದೆ ನಾನು ಅಲ್ಲೇ ಉಳ್ಕೊಂಡು. ಅಲ್ಲೇ ಸೇವೆ ಮಾಡುವಾಗಂತೂ ಒಂದು ದಿನವೂ ನನಗೆ ಒಂದು ರೀತಿಯಾದ ಎಕ್ಸ್ಪೀರಿಯನ್ಸ್ ಆಗಿದೆ. ಹಾಗೆ ರಾಯರನ್ನು ನಂಬಿ ನಾವು ಹೋದಾಗ ಖಂಡಿತವಾಗ್ಲೂ ನಮ್ಮ ನಂಬಿಕೆಗೆ ಯಾವುದೇ ರೀತಿಯಾದ ಮೋಸ ಆಗಲ್ಲ ಅಂತ ಹೇಳ್ಬೋದು. ನೀವುಗಳೆಲ್ಲ ಜನಸಾಮಾನ್ಯರಲ್ವಾ ಸ್ನೇಹಿತರೆ. ಸೊ ಯಾವುದೇ ರೀತಿಯಾದಂತಹ ನಮಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಮಗೆ ಏನು ಒಂದು ದೇವ್ರು ಕೇಳಿದಾಗ ಕೊಟ್ಟಿಲ್ಲ ಅಂತ ಅಂದಾಗ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಾನು ಸೇವೆ ಮಾಡಿದ್ದು ಒಂದು ಉದ್ದೇಶನೇ ಎಕ್ಸ್ಪೆಕ್ಟೇಷನ್ಸ್ ಖಂಡಿತವಾಗ್ಲೂ ಇತ್ತು. ಅದು ಒಳ್ಳೆಯ ವಿಚಾರಕ್ಕಾಗಿತ್ತು. ರಾಯರಿಗೆ ಸ್ಪಷ್ಟತೆಯಿಂದ ಹೇಳಿದ್ದೆ ನಾನು, ರಾಯರೇ ನನಗೆ ಒಂದು ತುಂಬ ಅಂದರೆ ತುಂಬ ಇದಂತೂ ತುಂಬ ಮೇನ್ ನನಗೆ ಇಂಪಾರ್ಟೆಂಟ್ ನೆಸೆಸರಿ ಅಂಥದ್ದು ಅಂತ ಹೇಳಿದೆ. ಇನ್ನೊಂದು ಏನಂದರೆ, ರಾಯರ ಒಂದು ಬೃಂದಾವನದ ಮುಂದೆ ನಾವು ನಿಂತ್ಕೊಂಡಾಗ ರಾಯರು ನಮ್ಮನ್ನು ಸ್ಕ್ಯಾನಿಂಗ್ ಮಾಡಿಬಿಡ್ತಾರಂತೆ. ಲೈಕ್ ನಮ್ಮನ್ನು ಮೈಂಡಲ್ಲಿ ಏನಿದೆ, ನಮ್ಮ ಹಿಂದಿನ ಜನ್ಮಗಳಲ್ಲಿ ಏನು, ನಾವು ಮುಂದೆ ಏನು ಮಾಡ್ಬೋದು ಅನ್ನೋದನ್ನು ಅವರು ಡಿಸೈಡ್ ಮಾಡಿಬಿಟ್ಟು ಯಾವುದು ನಮಗೆ ಅನಿವಾರ್ಯ ಇರುತ್ತೆ ಅದನ್ನು ಅವರು ನಮಗೆ ಕೊಡ್ತಾ ಹೋಗ್ತಾರೆ. ಲೈಫಲ್ಲಿ ಹಂತವಾಗಿ ನಮ್ಮನ್ನು ತಿದ್ದುತ್ತಾರೆ. ಇದು ನನಗೆ 2 ಇಯರ್ಸಲ್ಲಿ ಆಗಿರುವಂತಹ ಅನುಭವ ಸ್ನೇಹಿತರೆ. ತುಂಬ ಅಂದರೆ ತುಂಬ ಕಷ್ಟದಲ್ಲಿದ್ದೆ. ರಾಯರ ಒಂದು ಎಕ್ಸ್ಪೀರಿಯನ್ಸಲ್ಲಿ ರಾಯರ ಭಕ್ತರನ್ನ ಕೇಳಿದ್ರೆ ಅವರು ಎಷ್ಟು ಕಷ್ಟದಲ್ಲಿದ್ರೂ ನಗ್ನಗ್ತಾ ಇರ್ತಾರೆ. ನೀವು ಯಾರನ್ನಾದರೂ ಹೋಗಿ ಕೇಳ್ಬೋದು. ಯಾಕಂದರೆ ರಾಯರು ಅವರಿಗೆ ಏನು ಬೇಕೋ ಆ ತಕ್ಷಣಕ್ಕೆ ಕೊಟ್ಟು ಅವರಿಗೆ ಒಂದು ಕಷ್ಟದಿಂದ ಪಾರು ಮಾಡ್ತಾ ಇರ್ತಾರೆ. ಅವ್ರಿಗೇನೂ ಇಲ್ಲ ಅಂದ್ಕೊಳ್ಳಿ, ಅವರು ತೋರ್ಪಡಿಕೆಯಾಗಿರುವಂಥ ವಸ್ತುಗಳನ್ನ ಏನೂ ಇಟ್ಕೊಂಡಿರಲ್ಲ ಅಂದ್ಕೊಳ್ಳಿ, ಆದರೂ ಕೂಡ ಅವರಿಗೆ ನೆಮ್ಮದಿ ಅಂತೂ ಕೊಟ್ಟಿರ್ತಾರೆ ರಾಯರು. ಅವ್ರ ಜೀವನದಲ್ಲಿ ಏನಾದರೂ ಅವ್ರಿಗೆ ಯಾವ ರೀತಿ ಅವ್ರ ಶಕ್ತಿ ಅನುಸಾರ ಸಾಧನೆ ಮಾಡಬೇಕು ಅಂದ್ಕೊಂಡಿರ್ತಾರೆ ಆ ರೀತಿಯ ಹಾಗೆ ರಾಯರು ಸೇವೆ ಮಾಡಿಸ್ತಾರೆ ನಮ್ಮ ಕೈಯಿಂದ. ಸೊ ರಾಯರ ಭಕ್ತರಾಗಿ ನಾವು ಕೇಳೋದಿಷ್ಟೇ, ನಾವು ಕೂಡ ಬೆಳಿಬೇಕು. ನಮ್ಮ ಒಂದು ಹಿಂದೆ ಬರುವಂಥ ಪೀಳಿಗೆಯನ್ನು ಸಹ ಬೆಳೆಸಬೇಕು. ನಮ್ಮ ಒಂದು ಹಿಂದೆ ಬರುವಂಥ ಪೀಳಿಗೆಗೆ ನಾವು ಕೂಡ ಮಾದರಿಯಾಗಿ ಬದುಕಿ ತೋರಿಸ್ಬೇಕು. ಯಾಕಂದರೆ ಈಗಿನ ಜನ್ರೇಷನ್ನ ನಾವು ನೋಡ್ತಾ ಇದ್ದರೆ, ಹಿಂದೆ ಹೇಳ್ತಾಯಿದ್ರು ಸತ್ಯಕ್ಕೆ ಒಂದು ಸಾಕ್ಷಿ ಮಾಡಬೇಕಾಗಿತ್ತು, ಆಣೆ ಮಾಡಬೇಕಾಗಿತ್ತು. ಇವಾಗ ಎಷ್ಟೇ ಆಣೆ ಭಾಷೆಗಳು ಮಾಡಿದ್ರೂ ಅದು ಯಾವುದು ನಿಜ ಅಲ್ಲವೇ ಅಲ್ಲ. ಈವನ್ ಇನ್ಕ್ಲೂಡಿಂಗ್ ನಾವು ಕೂಡ ಎಷ್ಟೋ ಸಂದರ್ಭದಲ್ಲಿ ನಿಜ ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಆ ಥರ ಪರಿಸ್ಥಿತಿನ ನಾವು ಫೇಸ್ ಮಾಡ್ತಾಯಿದ್ದೀವಿ, ಟು ಬಿ ಫ್ರ್ಯಾಂಕಾಗಿ ಹೇಳಬೇಕಂದ್ರೆ. ಆದರೆ ಈ ರಿಯಲ್ ಇರೋ ಫ್ಯಾಕ್ಟ್ ಏನಂದರೆ, ರಾಯರು ಅವರ ಜೀವಿತಾವಧಿಯಲ್ಲಿ ಕಂಪ್ಲೀಟಾಗಿ ಅವರು ಸತ್ಯನೇ ಅನುಸರಿಸ್ಕೊಂಬಂದರು. ಅದಕ್ಕಾಗಿ ಸಾಕಷ್ಟು ಕಷ್ಟಗಳನ್ನ ಅನುಭವಿಸಿದ್ರು ಸ್ನೇಹಿತರೆ. ಯಾಕೆ ಇದನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ನಾವಿವಾಗ ಕಷ್ಟಪಡೋದಕ್ಕೆ ಯಾರೂ ಇಷ್ಟಪಡಲ್ಲ, ಅಳೋದಕ್ಕಂತೂ ಇಷ್ಟನೇ ಪಡಲ್ಲ. ಆದರೆ ಅಂಥ ದೇವತಾ ಮನುಷ್ಯರವರು ದಿನವಿಡೀ ಕಷ್ಟ ಅವರಿಗೆ. ದಿನದಲ್ಲಿ 24 ಗಂಟೆ ಅವರು ತಾಗಿಸ್ಕೊಳ್ತಾ ಇದ್ದಿದ್ದೇ ಅದನ್ನು ಒಂದು ಅನುಭವಿಸ್ತಾ ಇದ್ದಿದ್ದೇ ಕಷ್ಟದ ರೀತಿಯಲ್ಲೇ ರಾಯರು. ಆದರೆ ನಾವು ದಿನದ್ದು 2 ಗಂಟೆ ಅರ್ಧ ಗಂಟೆ ನಮಗೇನಾದರೂ ಕಿಂಚಿತ್ ನೋವಾದ್ರೂ ಈಗ ನಾವು ಸಹಿಸ್ಕೊಳ್ಳಲ್ಲ. ನಮ್ಮ ಮನಸ್ಸು ಅಷ್ಟು ಸೆನ್ಸಿಟಿವ್ ಆಗಿದೆ. ಅದರಿಂದ ನಾವು ದೃಢ ನಿರ್ಧಾರವಾಗಿ ಮಾಡಬೇಕು. ದೃಢತೆ ಇಲ್ಲ ನಮ್ಮಲ್ಲಿ, ದೃಢ ಸಂಕಲ್ಪ ಇಲ್ಲ. ರಾಯರಲ್ಲಿ ದೃಢ ಸಂಕಲ್ಪ ಇತ್ತು. ಒಂದು ನಿಜವಾದ ಭಕ್ತಿಯ ಪ್ರತಿರೂಪನೇ ನಮ್ಮ ರಾಯರು ಅಂತ ಹೇಳ್ಬೋದು. ಆದರೆ ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಒಂದು ದೃಢ ನಿರ್ಧಾರಗಳನ್ನ ನಾವು ತೊಗೊಳಕ್ಕಾಗಲ್ಲ, ಸಂಕಲ್ಪಗಳನ್ನೂ ಸಹ ಸರಿಯಾಗಿ ಮಾಡ್ಕೊಳಕ್ಕಾಗಲ್ಲ. ನೀವು ನೋಡ್ಬೋದು, ಆವಾಗಿನ ಒಂದು 3-4 ಮಂತ್ಸಿಂದೆ ಮಂತ್ರಾಲಯ ಹಿಂಗಿತ್ತು, ಒಂದು ಕೆರೆ ಹಿಂಗಿತ್ತು. ಆದರೆ ತುಂಗಭದ್ರಾ ನದಿ ಇವತ್ತು ನೋಡಿದ್ರೆ ಮೈ ತುಂಬಿ ಹರಿತಿದೆ. ಸೊ ಹಾಗೆ ನೀವು ನೋಡ್ತಾ ಇರ್ಬೋದು. ಇದು ಸಹ ಈವ್ನಿಂಗ್ ಆಗ್ತಾಯಿದೆ. ಇನ್ನೇನು ನಾವು ಓಡೋವಂಥ ಸಂದರ್ಭ. ಸೊ ಫ್ಯಾಮಿಲಿಯೊಟ್ಟಿಗೆ ಇಷ್ಟು ಎಂಜಾಯ್ಮೆಂಟ್ ನಾನು ನಿಮಗೆ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಯಾವ ರೀತಿ ಒಂದು ಮಕ್ಕಳೊಟ್ಟಿಗೆ ಹೋಗಿ ನಾವು ಎಂಜಾಯ್ಮೆಂಟ್ ಮಾಡ್ಬೋದು ಅನ್ನೋದನ್ನು. ಸೊ ಇಲ್ಲಿ ನಾನು ನಿಮಗೆ ಹಿಂದೆಗೆ ಒಂದು ಒಂಟೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಅದ್ರ ಮೇಲೆ ಕೂತ್ಕೊಂಡು ನೀವು ಒಂದು ರೌಂಡ್ ಅಲ್ಲಿಂದ ಈ ಕಡೆಗೆ ಬಂದರೆ 100 ರೂಪೀಸ್ ಅಂತೆ. ಸೀರಿಯಸ್ಲಿ ಆ ಥರ ಹೇಳ್ತಾಯಿದ್ರು. ಅಲ್ಲಿ ಯಾರೋ ಇಬ್ಬರು ಕೂತ್ಕೊಂಡು ಹೋಗ್ತಾಯಿದ್ರು. ಸೊ ಅದನ್ನು ನಾನು ನಿಮಗೆ ಕ್ಲಿಪ್ಪಿಂಗ್ ಮಾಡಿ ಅದನ್ನು ಕೂಡ ಟ್ರೈ ಮಾಡಿದೆ ತೋರಿಸೋದಕ್ಕೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ವೆಯ್ಟ್ ಮಾಡಿ ಸ್ನೇಹಿತರೆ. ಒಂದು ಒಳ್ಳೆ ವಿಡಿಯೋ ಅಂತೂ ಮಾಡ್ತೀನಿ, ನಿಮಗೆ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೀನಿ.
ಮುಂದೆ ಬರೋವಂಥ ಲಾಗ್ಸ್ಗಳಿರ್ಬೋದು ತುಂಬ ಇನ್ಸ್ಪೈರ್ ಆಗಿರುತ್ತೆ ಅಂತ ನಂಬಿರ್ತೀನಿ. ಯಾಕಂದರೆ ನನಗೂ ಒಂದು ಟೈಮ್ ಸಿಗ್ತಾ ಇಲ್ಲ ವಿಡಿಯೋ ಮಾಡಲಿಕ್ಕಾಗಿರ್ಬೋದು ಅಥವಾ ನಿಮ್ಗೇನಾದರೂ ವಿಚಾರ ಹೇಳೋಕ್ಕಾಗಿರ್ಬೋದು. ಖಂಡಿತವಾಗ್ಲೂ ರಾಯರ ಬಗ್ಗೆ ಆಗಿರುವಂಥ ಅನುಭವಗಳನ್ನ ಇನ್ನೊಂದಷ್ಟು ಭಕ್ತರ ಜೊತೆ ಶೇರ್ ಮಾಡ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರನ್ನ ಮೀಟ್ ಮಾಡಿದಾಗ ಅವ್ರನ್ನ ಮಾತಾಡಿಸೋವಂಥ ಕೆಲಸಗಳನ್ನ ನಮ್ಮ ಚಾನಲಿಂದ ಮಾಡ್ತೀನಿ. ಹಾಗೆ ಕೂಡ ಅಲ್ಲಿ ಅವಾಗವಾಗ ಒಂದು ಸಲ ಡೈಲಿ ಲಾಗ್ ಸಹ ಬರ್ತಾ ಇರುತ್ತೆ ಅಂತ ಹೇಳ್ತಾ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ರಾಯರ ಆಶೀರ್ವಾದ ಇರುವಂಥ ಚಾನಲ್ನ ದಯವಿಟ್ಟು ನಿಮ್ಮ ಪ್ರೀತಿ ಪ್ರೋತ್ಸಾಹದೊಂದಿಗೆ ಒಂದು ನ್ಯೂ ಕಮರ್ನ ಬೆಳೆಸಿ ಅಂತ ಹೇಳ್ತಾ ಎಲ್ರಿಗೂ ಒಂದು ಸಪೋರ್ಟ್ ಮಾಡಿ. ನಿಜಕ್ಕೂ ಬರೋವಂಥ ವಿಡಿಯೋ ಇಷ್ಟ ಆಗಿದರೆ ಖಂಡಿತವಾಗ್ಲೂ ಲೈಕ್ ಮಾಡಿ. ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಕ್ಕಳು ರಾಯರ ಒಂದು ಇದಕ್ಕೆ ಸನ್ನಿಧಾನದಲ್ಲಿ ಇಬ್ಬರು ನಮಸ್ಕಾರ ಮಾಡಿದರು. ಇಲ್ಲಿ ಮಕ್ಕಳನ್ನ ತೋರಿಸ್ಬಾರ್ದು ಅಂತ ಹೇಳ್ತಾರೆ ಪರ್ಟಿಕ್ಯುಲರಾಗಿ. ಹಾಗೆ ಇದು ನನ್ನ ಮಕ್ಕಳಾಗಿರೋದ್ರಿಂದ ನನಗೆ ಒಂದು ಹಕ್ಕಿದೆ ತೋರಿಸೋದಕ್ಕೆ ಅಂತ ಹೇಳ್ಬೋದು. ಇದು ನನ್ನ ಖುಷಿಗೆ ನಾನು ಮಾಡಿರೋಂಥ ವಿಡಿಯೋ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.